ಹನುಮಂತಣ್ಣ ಏನ್ ಸ್ಪೆಷಲ್ ಇವತ್ತು? ನಾಟಿ ಕೋಳಿ ಮುದ್ದೆ ಚೆನ್ನಾಗಿ ಮಾಡವ, ಮಸ್ತಾಗಿ ತಿನ್ನುವ. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಫಾರ್ಮ್ ಹೌಸ್ ಅಲ್ಲಿ ನಾಟಿ ಕೋಳಿ ಸಾರು ಮಾಡ್ತಾ ಇದಾರೆ ನಮ್ಮ ಹನುಮಂತು ಹಾಗೆ ಮುನ್ರಾಜ್ ಅವರು. ಅವ್ರೇನೋ ನಾಟಿ ಸ್ಟೈಲ್ ಅಲ್ಲಿ ಪ್ಯೂರ್ ಹಳ್ಳಿ ಟೈಪ್ ಅಲ್ಲಿ ಮಾಡ್ತೀನಿ ಅಂತ ಇದಾರೆ. ಆ ರೆಸಿಪಿ ಎಲ್ಲ ಅವರೇ ಏನು ಮಿಕ್ಸಿ ಯೂಸ್ ಮಾಡ್ತೀರಾ, ಪ್ಯೂರ್ ಅಡಿಗೆ ಅಂದ್ರೆ ಕುಕ್ಕರ್ ಸ್ಟವ್ ಅಲ್ಲಿ ಇಲ್ಲ, ಒಲೆಯಲ್ಲಿ ಸೌದೆ ಒಲೆಯಲ್ಲಿ ಮಾಡ್ತಾ ಇದಾರೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದೆ ವಿಡಿಯೋಗಳೆಲ್ಲ ತೋರಿಸ್ತೀನಿ. ಇನ್ನು 10 ನಿಮಿಷದಲ್ಲಿ ಎಲ್ಲ ಯಾವ ತರ ಮಾಡ್ತಾರೆ ಮಸಾಲೆ ಎಲ್ಲ ನಿಮ್ಗೆ ತೋರಿಸ್ತೀನಿ. ನಮ್ಮ ಚಾನಲ್ ಅಲ್ಲಿ ನೋಡಿ ಫ್ರೆಂಡ್ಸ್, ಬೆಂಗಳೂರಲ್ಲಿ ಬಾಯ್ಲರ್ ತಿಂದಿ ಬೇಜಾರಾಗೋಗಿರ್ತೀರ. ಬನ್ನಿ ನಮ್ಮ ಫಾರ್ಮ್ ಹೌಸ್ಗೆ ನಾಟಿ ಕೋಳಿ ತಿನ್ನೋಣ. ಪ್ಯೂರ್ ನಾಟಿ ನಾಟಿ ನಾಟಿ. ಇದೆ ಫ್ರೆಂಡ್ ನಾಟಿ ಕೋಳಿ ಮುಂಜಾ. ಇದು ನೋಡ್ಕೊಳ್ಳಿ, ಇವರೇ ಮಾಡೋದು, ಸೂಪರ್ ಆಗಿ ಮಾಡ್ತಾರೆ. ಇವರು ಬಂದ್ರೆ ಇಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಮಾಡೋದು, ಸಣ್ಣದಾಗಿ ಮಾಡ್ತಾರೆ, ಸೌದೆಯಲ್ಲಿ ಮಾಡ್ತಾರೆ, ಸೂಪರ್ ಆಗಿರುತ್ತೆ. ತೋರಿಸ್ತೀವಿ ನೋಡಿ ಏನೇನ್ ಮಾಡ್ತಾರೆ, ಹೆಂಗ್ ಆಗ್ತಾರೆ ಅಂತ. ಮುಂದೆ ಯಾವ್ದೇ ತರ ಅಂಗಡಿ ಮಸಾಲ ಯೂಸ್ ಮಾಡಲ್ಲ ನಾವು, ನಮ್ದೇ ಪ್ಯೂರ್ ಇದೆ ಮಸಾಲ ಇದೆ, ಅದನ್ನು ತೋರಿಸ್ತೀವಿ ನೋಡಿ. ನಾಟಿ ಕೋಳಿ ಕ್ಲೀನ್ ಮಾಡ್ತಾ ಇದೀವಿ. ಸ್ವಲ್ಪ ಹೊತ್ತಿಗೆ ಅದು ಮಸಾಲ ರೆಡಿ ಆಗ್ತಿದೆ. ಇನ್ ಸ್ವಲ್ಪ ಹೊತ್ತಿಗೆ ನಾಟಿ ಕೋಳಿ ಆಗೋಗುತ್ತೆ. ಕೈಯೆಲ್ಲ ಕೀಳ್ತಾ ಇದೀರಿ, ಬಿಸಿನೀರೆಲ್ಲ ಹಾಕಿಲ್ಲ. ಒರಿಜಿನಾಲಿಟಿ ಬಿಸಿನೀರಲ್ಲಿ ಹಾಕಿದ್ರೆ ಟೇಸ್ಟ್ ಬರಲ್ಲ. ಕೈಯಲ್ಲೇ ಕಿತ್ ಮಾಡ್ಬೇಕು. ಒಲೆಯಲ್ಲಿ ಸುಟ್ಟು ಇದನ್ನೆಲ್ಲ ಒಲೆಯಲ್ಲೇ ಮಾಡ್ಬೇಕು ಫ್ರೆಂಡ್ಸ್. ಯಾವ್ದು ಸ್ಟವಲ್ಲೆಲ್ಲ ಮಾಡಕ್ ಹೋಗ್ಬೇಡಿ. ಮಾಡಲ್ಲ, ಇಷ್ಟು ಕಷ್ಟ ಬಿಡೋದೇನಕ್ಕೆ. ನಾಟಿ ಕೋಳಿ ರೆಡಿನಾ? ನೋಡೋಣ ರೆಡಿ ಆಗ್ತಿದೆ. ನೋಡೋಣ ನಾಟಿ ಕೋಳಿ ನಾಟಿ ಸ್ಟೈಲ್ ಅಲ್ಲಿ ಮಾಡೋಣ. ಆಯ್ತು, ರೆಡಿ ಆಗಿದ್ದೆ ಪಾಪ. ರೆಡಿನಾ? ಬೇಸ್ ಟೀಮ್ಗೆ ದಯವಿಟ್ಟು ಈ ಚಾನೆಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾಟಿ ಕೋಳಿ ನಾಟಿ ಸ್ಟೈಲ್ ಅಲ್ಲಿ ಸ್ವಲ್ಪ ಹೊತ್ತಿಗೆ 5 ನಿಮಿಷದಲ್ಲಿ ಏನೇನ್ ಹಾಕ್ಬೇಕು ಅನ್ನೋದು ನಿಮ್ಗೆ ತೋರ್ಸ್ಕೊಡ್ತೀರಿ. ಮಾಡಿ ಸೌದೆಯಲ್ಲಿ ಮಾಡ್ಕೊಂತೀನಿ. ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ತಿಂದು ನೋಡಿ, ಮಾಡ್ಕೊಂಡು ತಿಂದು ನೋಡಿ. ನಾವ್ ಮಾಡೋದು ಹೆಂಗೆ ಏನು ಅಂತ ರೆಸಿಪಿ ತೋರಿಸ್ತೀವಿ, ನಾಟಿ ಸ್ಟೈಲ್ ಅಲ್ಲಿ ತೋರಿಸ್ತೀವಿ. ಯಾವ್ದೇ ತರ ಬಿಸಿನೀರಲ್ಲಿ ಹಾಕಿಲ್ಲ, ನಿಮಗೆ ಕೈಯಲ್ಲೇ ಪುಕ್ಕ ಕಿತ್ತು ಸುಟ್ಟು ಆಮೇಲೆ ನಾವು ಅದನ್ನ ಕಟ್ ಮಾಡ್ಕೊಂಡು ಯಾವ್ದೇ ತರ ಪೀಸ್ ಬೇಕಾ ಕಟ್ ಮಾಡ್ಕೊಂಡು ತಿನ್ಕೊಳ್ಳಿ. ಅಷ್ಟೇ. ಸುಡ್ತಾ ಇದ್ದೀರಿ. ಇದು ಪ್ಯೂರ್ ನಾಟಿ ಸ್ಟೈಲ್ ಮಾಡ್ತಾ ಇರೋದು. ವಿನೋದ್ ಅವರು ಮಸಾಲೆ ಐಟಮ್ ರಾಜು ಬೆಳ್ಳುಳ್ಳಿ ಇರ್ತಾರೆ, ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ. ನಾಟಿ ಸ್ಟೈಲ್ ಮಸಾಲ ರೆಡಿ ಆಗ್ತಾ ಇದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮ್ಯಾಟೊ, ಈರುಳ್ಳಿ, ಪುದೀನ ಮಸಾಲೆಗಳೆಲ್ಲ ರೆಡಿ ಆಗ್ತಾ ಇದೆ. 5 ನಿಮಿಷ 10 ನಿಮಿಷದಲ್ಲಿ ಚಿಕನ್ ರೆಡಿ. ತಿಂತಾ ಇರಬೇಕು.
ನೋಡಿ ನಮ್ಮ ಮುನ್ರಾಜ್ ಅವರು ಈಗ ಅವರೇ ಎಲ್ಲ ಕಟಿಂಗ್ ಮಾಡ್ತಾ ಇರೋದು. ನಮ್ಮ ಪ್ರೇಮ್ ಅವರು ಸಹಾಯ ಮಾಡ್ತಾ ಇದ್ದಾರೆ. ಯಾವಾಗ ಮುನ್ರಾಜ್ ಅವರೇ ಕೋಳಿ ಕಟಿಂಗು ಎಲ್ಲ ಚೆನ್ನಾಗಿ ಮಾಡ್ತಾರೆ, ಎಕ್ಸ್ಪೀರಿಯನ್ಸ್ ಬೇಕಿದೆ. ಈಗ ಕಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕುಕಿಂಗ್ ಸ್ಟಾರ್ಟ್ ಆಗುತ್ತೆ. ಆ ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತೀರಿ, ವೇಟ್ ಮಾಡಿ. ಇನ್ನೇನು ಕೆಲವೇ ಕ್ಷಣಗಳಲ್ಲೇ ನಾಟಿ ಕೋಳಿ ಸಾರು ರೆಡಿ ಮಾಡ್ತಾ ಇದ್ದೀರಿ. ಫ್ರೆಂಡ್ಸ್, ಪಾತ್ರೆಗೆ ಮಣ್ಣು ಉಜ್ಜಬೇಕು, ಇಲ್ಲಾಂದ್ರೆ ಇದು ಮಸಿ ಬಂದ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಮಣ್ಣು ಉಜ್ಜಿಬಿಟ್ಟು ಯಾವತ್ತಾಗಲಿ ಸೌದೆಯಲ್ಲಿ ಮಾಡ್ಬೇಕಾದ್ರೆ ಪಾತ್ರೆಗೆ ಯಾವತ್ತು ಮಣ್ಣು ಉಜ್ಜಿಬಿಟ್ಟು ಸೌದೆಯಲ್ಲಿ ಇಕ್ತೀವಿ. ಇಲ್ಲಾಂದರೆ ನಿಮಗೆ ಅದು ಕಪ್ಪಾಗುತ್ತೆ, ನಿಮ್ಗೆ ಅಷ್ಟು ಟೇಸ್ಟ್ ಕೂಡ ಸಿಗೋದಿಲ್ಲ. ಇವಾಗ ಎಣ್ಣೆ ಹಾಕ್ತಾ ಇದ್ದೀರಿ ನಾಟಿ ಕೋಳಿಗೆ. ಹನುಮಂತಣ್ಣ ಏನ್ ಹಾಕಿರೋದು ಇವಾಗ? ಎಣ್ಣೆ, ಜೀರಿಗೆ, ಚಕ್ಕೆ ಲವಂಗೆಲ್ಲ ಹಾಕ್ತಾ ಇದ್ರೆ. ಈರುಳ್ಳಿ ನಾಟಿ ಸ್ಟೈಲಲ್ಲಿ ಕರೆಪ್ಲೆ ಹಾಕ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಕುಟ್ಟಿರೋದು ಹಾಕ್ತಾ ಇದ್ರಿ. ಈಗ ಎಲ್ಲ ನಾಟಿ ಸ್ಟೈಲ್, ಎಲ್ಲ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ರಿ. 10 ನಿಮಿಷ ಬಿಟ್ಮೇಲೆ ಟೊಮೊಟೊ ಹಾಕ್ತೀರಿ. ನಮ್ಮ ರಾಜು ಅವರು ಎಲ್ಲ ನಾಟಿ ಸ್ಟೈಲ್ ಎಲ್ಲ ಮಾಡ್ತಾ ಇರೋದು. ನಾವೆಲ್ಲ ನಾಟಿ ಸ್ಟೈಲ್ ಎಲ್ಲ ಮಾಡ್ತಾ ಇರೋದು ನೀವು ನೋಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕಲ್ಲಲ್ಲೇ ನಮ್ಮ ಬಿತ್ಕೊಂಡು ಮಾಡಿರೋದು. ಇದು ಎಲ್ಲ ಪ್ಯೂರ್ ನಾಟಿ, ಏನು ಮಿಕ್ಸಿಗೆ ಏನು ಹಾಕಿಲ್ಲ. ನಮ್ಮ ಹನುಮಂತವರು ಇನ್ನೊಂದು ಹಳೆ ಕಲ್ಲಲ್ಲಿ ಮಸಾಲೆ ರುಬ್ಬಿದ್ದಾರೆ. ಅದು ಕೆಲವೇ ನಿಮಿಷದಲ್ಲಿ ಬರ್ತದೆ. ಅದು ಫೈನಲ್ ಹಾಕ್ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ ಅದನ್ನ. ಈಗ ನಮ್ಮ ರಾಜು ಟೊಮೊಟೊ ಹಾಕ್ತಾ ಇದ್ದಾರೆ. ಈಗ ನೋಡಿ ಫ್ರೆಂಡ್ಸ್, ಈಗ ನಾಟಿ ಕೋಳಿ ಕಟ್ ಮಾಡ್ಕೊಂಡು ಪ್ಯೂರು ಕಟ್ ಮಾಡಿದಿರಿ ನಮ್ಮ ಮುನ್ರಾಜ್ ಅವರು ಮತ್ತೆ ಹನುಮಂತ್ ಅವರು. ಈಗ ಅದನ್ನ ಪಾತ್ರೆ ಒಳಗಡೆ ಹಾಕ್ತಾ ಇದ್ರಿ. ನಾಟಿ ಚಿಕನ್, ನೋಡಿ ಫ್ರೆಂಡ್ಸ್, ಕಲ್ಲುಪ್ಪು, ನೋಡಿ ಫ್ರೆಂಡ್ಸ್, ಅರಿಶಿನ ಪುಡಿ ಹಾಕ್ತಾ ಇದ್ರಿ. ಈಗ ಇದು ಮನೆ ಹತ್ರ ಏನ್ ಮಾಡ್ಕೊಂಡ್ ಬಂದಿರೋದು ಖಾರದ ಪುಡಿ, ಅಚ್ಚ ಖಾರದ ಪುಡಿ. ಇದು ನಮ್ಮ ಫಾರ್ಮ್ ಅಲ್ಲಿ ಬೆಳೆದಿರೋದೆ, ಅದೇ ಖಾರದ ಪುಡಿಯಲ್ಲಿ ರೆಡಿ ಮಾಡಿರೋದು. ಈಗ ಟೇಸ್ಟ್ ತಕ್ಕಂಗೆ ಖಾರ ಹಾಕೊಳ್ಳಿ. ಘಮ ವಾಸನೆ ಈಗಲೇ ಬರ್ತಾ ಇದೆ. ನೋಡಿ ಸ್ನೇಹಿತರೆ ಹೆಂಗಿದೆ ನಾಟಿ ಸ್ಟೈಲಲ್ಲಿ, ನೀವು ನೋಡ್ಬೋದು. ಇವ್ರು ನಾಟಿಯಲ್ಲಿ ಮಾಡ್ತಾ ಇದ್ರಿ. ಈಗ ನೋಡಿ ಫ್ರೆಂಡ್, ಈಗ ನಾಟಿ ಸ್ಟೈಲಲ್ಲಿ ಉಪ್ಪು, ಅರಿಶಿನ ಪುಡಿ ಮತ್ತೆ ಲೈಟ್ ಖಾರ ಹಾಕಿದೆ ಟೇಸ್ಟ್ ತಕ್ಕಂಗೆ. ನೋಡ್ಬೋದು ನೀವು ನಾಟಿ ಸ್ಟೈಲ್ ಮಾಡಿ ಯಾವ ಕಲರು ಯಾವ ತರ ಬಂದಿದೆ ಅಂದ್ಬಿಟ್ಟು. ಇನ್ನ ನೀವು ಮಾಡ್ತಾ ಇದ್ದೀನಿ ರೆಸಿಪಿ ಎಲ್ಲ ತೋರಿಸ್ತೀನಿ. ನಾಟಿಯಲ್ಲಿ ಅದೇ ಸೌದೆ ಒಲೆ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇದೆ. ಪ್ಯೂರು ನಾಟಿಯಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀರಿ. ಎಲ್ಲ ಫುಲ್ ರೆಸಿಪಿ ತೋರಿಸ್ತೀನಿ ನೋಡಿ ಫ್ರೆಂಡ್. ನೋಡಿ ಫ್ರೆಂಡ್ಸ್ ಹೆಂಗೀಗ ತುಂಬಾ ಇದೆ. ಗ್ಯಾಸ್ ಅಲ್ಲಿ ಬಂದ್ರೆ ಈ ತರ ಇದು ಬರಲ್ಲ ನೋಡಿ.
ಏನ್ ಅನ್ಕೊಂತವ್ರ ಇದು ಕಲ್ಲಲ್ಲಿ ರುಬ್ಕೊಂಡಿರೋದು ನಾಟಿ ಸ್ಟೈಲಲ್ಲೇ ನಾಟಿ ಮಸಾಲ. ನಾಟಿ ಮಸಾಲ ನೋಡಿ ಫ್ರೆಂಡ್ಸ್, ಆಗ್ತಾ ಇದು ಇದೆ. ನಾವು ಕಲ್ಲಲ್ಲಿ ಹಳ್ಳಿ ಕಡೆ ಕಲ್ಲಲ್ಲಿ ರುಬ್ತಾರಲ್ಲ ಆ ತರ ನಾಟಿ ಮಸಾಲೆ ನಮ್ಮ ಹನುಮಂತು ರೆಡಿ ಮಾಡ್ಕೊಂಡ್ ಬಂದಿದ್ದಾರೆ ಮುನ್ರಾಜ್ ಅವರು. ಈಗ ಅದನ್ನ ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ನಾಟಿ ಕೋಳಿಗೆ. ನೀವು ನೋಡ್ಬೋದು ಕಲರ್ ಯಾವ ತರ ಇದೆ, ಮಿಕ್ಸಿ ಇಲ್ಲ ಏನಿಲ್ಲ, ಕಲ್ಲಲ್ಲಿ ರುಬ್ಬಿರೋದು ಇದು. ನೋಡ್ತಾ ಇದ್ರೆ ಟೇಸ್ಟ್ ಹಂಗೆ ತಿನ್ಬೇಕು ಅನ್ಸ್ತಾ ಇದೆ. ನಮ್ದೇ ಇಲ್ಲಿ ತೆಂಗಿನ ಮರ ಇದೆ, ಅದ್ರಲ್ಲಿ ರುಬ್ಕೊಂಡು ಹಾಕ್ತಾ ಇದ್ದೀನಿ ಇವಾಗ. ತೆಂಗಿನಕಾಯಿ ತೆಂಗಿನಕಾಯಿ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈಗ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರಿ, ಟೀಮ್ BS ಅಂದ್ಬಿಟ್ಟು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹೊಸದಾಗಿ ಚಾನಲ್ ಮಾಡಿದ್ದೀರಿ, ವಿಡಿಯೋಸ್ ಬರ್ತಾ ಇರತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಎಷ್ಟು ನೋಡಿ. ಉಪ್ಪು ಖಾರ ಚೆನ್ನಾಗಿದೆ, ತುಂಬಾ ರುಚಿಯಾಗಿ ಬಂದಿದೆ. ನಾವು ಮಾಡಿರೋ ನಾಟಿ ಕೋಳಿ ಸೂಪರ್. ಹಾಯ್ ಫ್ರೆಂಡ್ಸ್, ನಾಟಿ ಕೋಳಿ ಫೈನಲ್ ರೆಡಿ ಆಗಿದೆ. ಲಾಸ್ಟ್ ಫೈನಲ್ ಟಚ್ ಚಿಕನ್ ಮಸಾಲ ಹಾಕ್ತಾ ಇದ್ರಿ. ಫೈನಲ್ ಆಲ್ರೆಡಿ ಚಿಕನ್ 2 ಸ್ಪೂನ್ ಹಾಕ್ತಾ ಇದ್ರಿ. ನೋಡಿ ಸ್ನೇಹಿತರೆ, ನಾನು ಟೈಗರು ಇವತ್ತು ಯಾವ್ದೋ ಭಯ ಕೂತಿದ್ದೆ ನನ್ನ ಮುಂದೆನೆ. ನೋಡಿ ಈಗ ತನ ಊಟ ಮಾಡ್ಬಿಟ್ಟು ಆರಾಮಾಗಿ ಕೂತಿದ್ದಾನೆ ಟೈಗರು. ಇಲ್ಲ ರಾಜ ಮತ್ತು ರಾಣಿ ಇಲ್ಲೇ ಎಲ್ಲ ಪಕ್ಕದಲ್ಲಿ ಇರಬೇಕು. ನೋಡಿ ಈಗ ಊಟಕ್ಕೆ ರೆಡಿ ಮಾಡಿದ್ದಾರೆ. ನಾಟಿ ಕೋಳಿಗೆ ಹಾಕ್ತೀನಿ ಟೈಗರ್ಗೆ 5 ನಿಮಿಷ ಇರು, ಓಕೆನಾ? ಹಾಯ್ ಫ್ರೆಂಡ್ಸ್, ಈಗ ನೋಡಿ ನಾಟಿ ಕೋಳಿ ಸೂಪ್ ಕೊಟ್ಟಿದ್ದಾರೆ, ಕುಡಿದ್ರೆ ಟೇಸ್ಟ್ ಮಾಡ್ತಾ ಇದ್ದೀನಿ ಈಗ. ಸೂಪರ್ ಆಗಿದೆ ಫ್ರೆಂಡ್, ತುಂಬಾ ಸ್ಪೈಸಿಯಾಗಿ ನಾಟಿ. ಫೈನಲ್ ಬೆಂದಿದೆ ನೋಡಿ ಗೈಸ್, ಚಿಕನ್ ನಾಟಿ ಕೋಳಿ ಮಾಡ್ತಿದ್ರಲ್ಲ ಆಲ್ಮೋಸ್ಟ್ ಆಗೋಯ್ತು. ಎಲ್ಲ ಟೇಸ್ಟ್ ಮಾಡಕ್ ರೆಡಿ ಆಗಿದ್ದಾರೆ ನೋಡಿ. ಫ್ರೆಂಡ್ಸ್, ಫೈನಲಿ ನಾಟಿ ಕೋಳಿ ರೆಡಿ ಆಗಿದೆ, ಸೂಪರ್ ಆಗಿದೆ. ಆಹಾ ನೋಡಿ ಬೈ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ, ಚೆನ್ನಾಗಿ ಬೆಂದಿದೆ. ಯಾವುದೇ ತರ ಅಂಗಡಿ ಮಸಾಲೆ ಹಾಕಿಲ್ಲ, ಎಲ್ಲ ಓನ್ ಮೇಡೆ ನಾವೇ ಮಾಡಿ, ನಾವೇ ರುಬ್ಬಿ, ನಾವೇ ಎಲ್ಲ ಮಾಡಿರೋದು. ಸೂಪರ್ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ನಮ್ಮ ಪಾಪ ಜಾನ್ ಅಂತ ಮಾತಾಡ್ತಾರೆ ನೋಡಿ. ಚಿಕನ್ ಇದ್ರೆ ಸ್ವರ್ಗ. ಕಳ್ದೋದ್ರ ಇಲ್ವೋ? ಕಳ್ದೋಗಿದ್ದೀರಪ್ಪ. ಚೆನ್ನಾಗಿ ಬೆಂದಿದೆ, ಸೂಪರ್ ಆಗಿ ಬಂದಿದೆ. ಟೇಸ್ಟ್ ಮಾಡ್ತಾ ಇದೀರ ಅಷ್ಟೇ. ಇವಾಗ ಕುಕ್ಕರಲ್ಲಿ ಏನು ಬೇಯಿಸಿಲ್ಲ, ಪಾತ್ರೆಯಲ್ಲೇ ಬೇಯಿಸಿರೋದು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಫೈನಲಿ ನಾಟಿ ಕೋಳಿ ಕಂಪ್ಲೀಟ್ ಆಗಿದೆ. ಎಲ್ಲ ತಿಂತಾ ಇದೆ ನೋಡಿ, ಹುಡುಗರ ತಿಂತಾ ಇದಾರೆ. ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ನಮ್ಮ ಹನುಮಂತ ನೋಡಿ ಮಸಾಲೆ ಆಗಿದೆ, ಸೂಪರ್ ಆಗಿದೆ. ಸ್ಟಾರ್ಟ್ ಮಾಡಿದ್ದೀರಿ, ಚೆನ್ನಾಗಿದೆ ಫ್ರೆಂಡ್ಸ್, ಸೂಪರ್ ಆಗಿದೆ. ನಾಟಿ ಕೋಳಿ ಸೂಪರ್. ಪೀಸ್ಗಳು ಮಾತ್ರ ಎಕ್ಸಲೆಂಟ್. ಟೀಮ್ BS. ನಾಟಿ ಕೋಳಿ ಅಂದ್ರೆ ಒಲೆ ಮೇಲೆ ಮಾಡಿರೋದಕ್ಕೆ ಸೂಪರ್ ಟೇಸ್ಟ್ ಬಂದಿದೆ. ತುಂಬಾ ಸ್ಪೈಸಿ ಆಗಿದೆ. ವೆದರ್ಗೆ ಎಲ್ಲ ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ. ನಮ್ಮ ಪಾಪ ಜನ ಇದಾರೆ, ಅವರು ಬರ್ತಾರೆ ಸೂಪರ್ಗೆ. ನಮಸ್ತೆ, ನನ್ನ ಹೆಸರು ಮುರಳಿ ಅಂತ. ನಮ್ದು ನಂದನ್ ಮಸಾಲಿ. ಈ ಕಡೆಯಿಂದ ನಾವು ನಮ್ಮ ಫ್ರೆಂಡ್ ನಾರಾಯಣ ಸಾಮಣ್ಣನವರು ಹೋಗ್ತಾ ಇದ್ವಿ. ಅವ್ರ ಫ್ರೆಂಡ್ದು ಇಲ್ಲಿ ಫಾರ್ಮ್ ಹೌಸ್ ಇತ್ತು, ನೋಡೋಣ ಅಂತ ಬಂದ್ವಿ. ಒಳಗಡೆ ಹೋಗಿ ಎಲ್ಲ ನೋಡ್ತಾ ಇದ್ವಿ. ನಾಟಿ ಕೋಳಿ ಸಾರು ಮಾಡ್ತಾ ಇದ್ರು ಒಲೆಯಲ್ಲಿ. ಆವಾಗ ನಮ್ಮನ್ನು ಇದ್ದು ನಾವು ತಿಂದ್ವಿ. ಚೆನ್ನಾಗಿ ಮಾಡಿದ್ರು, ಒಳ್ಳೆ ಟೇಸ್ಟ್ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಟೀಮ್ BS ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸ್ನೇಹಿತರೆ, ಇವರು ನಮ್ಮ ನಾರಾಯಣ ಸ್ವಾಮಿ ಅಂದ್ಬಿಟ್ಟು ನಮ್ಮ ಸ್ನೇಹಿತರ ತಂದೆ ನವೀನ್ ಅಂದ್ಬಿಟ್ಟು ಅವ್ರ ತಂದೆಯವರು. ಅವರು ಕಳೆದ ವರ್ಷ ತೀರ್ಕೊಂಡ್ರು, ಕರೆಂಟ್ ಶಾಕ್ ಹೊಡೆದು ಬೆಂಗಳೂರಲ್ಲಿ.
ಅವ್ರ ತಂದೆಯವರು ಅವಾಗ ನಮ್ಗೆ ಫಾರ್ಮ್ ಹೌಸ್ಗೆ ಬರ್ತಾ ಇರ್ತಾರೆ. ಬಂದು ಅವರು ನಮ್ಗೆ ಇಲ್ಲಿ ಒಂಥರ ದೊಡ್ಡವರಿದ್ದಂಗೆ. ಇಲ್ಲೇ ನಂದ ಹೊಸಳ್ಳಿ ಅಂದ್ಬಿಟ್ಟು ಇವ್ರದ್ದು. ಬಟ್ ನಿಂದ್ರಿ ಇವತ್ತು ಊಟ ಮಾಡ್ಕೊಂಡು ಪಾಪ ಇಲ್ಲೇ ಇದಾರೆ. ನಾವು ಅವ್ರ ಜೊತೆ ಸಂಡೇ ಸ್ಪೆಂಡ್ ಮಾಡ್ತಾ ಇದ್ದೀವಿ ಸ್ವಲ್ಪ ಹೊತ್ತು. ಟೀಮ್ BS.